ನನಗೊಂದು ಅನುಮಾನ, ನೀನು ಮದುವೆ ಆಗಕ್ ಮುಂಚೆ ನಮ್ಮ ತಾತಂಗ್ ಡೌ ಹೊಡೆದಿದ್ದ. ಏನ ಕೇಳಿದೆ ಮುದೇವಿನಿ? ಯಾವುದೋ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಕೊಟ್ಟೇ ಇಲ್ಲ ಅಂತಾರೆ. ಇಲ್ಲಮ್ಮ, ನಾನು ಸಿನಿಮಾ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಯಿತು ಕೊಡ್ತೀನಿ, ಸ್ಟಾರ್ಟ್ ಆಗಿದ್ದೀನಿ, ದಯವಿಟ್ಟು ಮರಿಬೇಡಿ. ಹಿಂಗೆ ಯಾಮರ್ಸ್ತಾ ಇರ್ತಾರೆ ಸರ್. ಆಮೇಲೆ ಮಾಸ್ಟ್ರೇ ನಾನು ಜಗ್ಗೇಶ್ ಮಾತಾಡೋದು ಅಂತಾರೆ. ಕಡಿ ಪಕ್ಕಡಿ ಜಿಮ್ಮ. ನಂದು ಜಗ್ಗೇಶ್ ಅವ್ರದ್ದು ಒಳ್ಳೆ ಬಾಂಡಿಂಗ್. ಅಂದರೆ ಅವರು ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದಾಗಿನಿಂದ ಅವ್ರು ಆ ಕಡೆ ಸಣ್ಣ ಪುಟ್ಟ ಪಾತ್ರವನ್ನು ಮಾಡ್ತಾಯಿದ್ರು. ನಾನು ಅದೇ ಟೈಮಲ್ಲಿ ಸ್ಟೆಂಟ್ ಮ್ಯಾನಾಗಿ ವರ್ಕ್ ಮಾಡ್ತಾಯಿದ್ದೆ. ಕೆಲವು ಸಿನಿಮಾಗಳು ಅವ್ರು ಮಾಡಿರೋ ಈ ಚಿಕ್ಕ ಚಿಕ್ಕ ರೋಲ್ಸಲ್ಲಿ ನಾನು ಕೂಡ ಸ್ಟೆಂಟ್ ಮ್ಯಾನ್. ಸುಮಾರು ಸಿನಿಮಾ, ಅದು ಯುದ್ಧಕಾಂಡ ಇರ್ಬೋದು, ಆಯಿತಾ. ಯುದ್ಧಕಾಂಡಲ್ಲಿ ಅವರು ಒಂದು ರವಿಚಂದ್ರ ಸರ್ ಜೊತೆ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನಾನು ಫೈಟ್ರು ಫುಲ್ಲು ಒಂದು ಮೂರು ಆ್ಯಕ್ಷನ್ ನಾನು ವರ್ಕ್ ಮಾಡಿದ್ದೀನಿ, ಆಯಿತಾ. ಈ ಥರ ಎಷ್ಟೋ ಸಿನಿಮಾಗಳು ಅವಾಗವಾಗ ಮೀಟ್ ಆಗ್ತಾಯಿದ್ವಿ. ಅವ್ರಿಗೆ ಅವರು ಸರ್ ಯಾರು, ನಾನು ಹೇಳ್ಬಿಡ್ತೀನಿ, ಜಗ್ಗೇಶ್ ಸರ್ ಮಾತ್ರ ವೆರಿ ನೈಸ್ ಜೆಂಟಲ್ಮ್ಯಾನ್ ಸರ್. ಓಪನ್ ಆಗಿ ಹೇಳ್ತೀನಿ. ಹೆಂಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಆಗಿದೆ. ನನ್ನ ಫಸ್ಟ್ ಸಿನಿಮಾಗೇ ಅಲ್ಲಿಂದ ಬರ್ತೀನಿ ನಾನು ನರಸಿಂಹ, ನನಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ಹೈಕೋರ್ಟ್ ಹಿಂದ್ಗಡೆ ಕೂತಿದ್ವಿ ಬ್ರೇಕ್ ಟೈಮಲ್ಲಿ. ಅದರಲ್ಲಿ ಅವರು ಒಂದು ವಿಲನ್ ಪಾತ್ರ ಮಾಡಿದರು. ಅವ್ರ ಪಕ್ಕದಲ್ಲಿ ಕೂತಿದ್ರು. ಹಿಂಗೆ ಕೂತಿರ್ಬೇಕಾದ್ರೆ ನಿನ್ನ ಡೇಟ್ ಆಫ್ ಬರ್ತ್ ಏನು ಮಂಜು ಅಂದರು. ಸರ್ ಮಾರ್ಚ್ 8 ಅಂದೆ. ಮಾರ್ಚ್ 8 ನನಗೆ ಒಂದು 5 ನಿಮಿಷ ಏನೋ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರು. ಸಿನಿಮಾದಲ್ಲಿ ನೀವು ಒಂದು ದೊಡ್ಡ ಹೆಸರು ಮಾಡ್ತೀರಾ, ಬರೆದಿಟ್ಕೊಳ್ಳಿ, ಇವತ್ತು ಈ ಮರದ ಕೆಳಗೆ ಹೇಳ್ತಾ ಇದ್ದೀನಿ, ಕೂತಿದ್ವಿ, ಖಂಡಿತ ಮಾಡ್ತೀರಾ ಅಂದರು. ಹೌದಾ ಸರ್ ಅಂದೆ. ನಾನು ಅಲ್ಲೇ ಒಂದು ಜೋಶು, ಏನೋ ಪಾಸಿಟಿವ್ ಹೇಳ್ತಾವ್ರಲ್ಲ. ಥ್ಯಾಂಕ್ ಯು ಸರ್ ಅಂದೆ. ಖಂಡಿತ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನನಗೆ ಗೊತ್ತಾಗ್ಬಿಡ್ತದೆ ಕೆಲವು ಸಿಮ್ಟಮ್ಸ್, ಖಂಡಿತ ನೀವು ಒಳ್ಳೆ ಹೆಸರು ಮಾಡ್ತಾರೆ, ನೋಡ್ತಾ ಇರಿ ಅಂದರು. ಥ್ಯಾಂಕ್ ಯು ಸೋ ಮಚ್ ಅಂದೆ. ಸೊ ಆಯಿತು. ಸೊ ಹಿಂಗೆ ಆವಾಗ ಸಿಗೋರು ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಬಾಯಿ ತುಂಬ ಮಾತಾಡ್ತಾರೆ. ಎಲ್ಲೇ ಸಿಗಲಿ ಆ ಒಂದು ಪ್ರೀತಿ ವಿಶ್ವಾಸ ಹಾರ್ಟ್ಲೇ ಮಾತಾಡ್ತಾರೆ ಸರ್ ಅವರು. ಹಾರ್ಟ್ಲೇ ಮಾತಾಡ್ತಾರೆ, ಆಯಿತಾ. ತಮ್ಮ ಈಗ ನನ್ನ ತಮ್ಮಂದ್ರ ಜೊತೆ ಹೆಂಗೆ ಆ ರೀತಿ. ಫಸ್ಟು ಅವ್ರ ಸಿನಿಮಾ ಅಂದರೆ ನಾನು ಫೈಟ್ರಾಗ ಆವಾಗ ಮೀಟ್ ಆಗ್ತಾಯಿದ್ವಿ, ಮಾತಾಡ್ತಾಯಿದ್ವಿ, ಎಲ್ಲ ಆಯ್ತಲ್ವಾ. ಫಸ್ಟ್ ಅವ್ರ ಸಿನಿಮಾ ನಾನು ಮಾಡಿದ್ದಂದರೆ ಐ ಥಿಂಕ್ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕಳ್ಳಮಳ್ಳ ಮಾಡಿದ್ವಿ. ಅದರಲ್ಲೊಂದು ಪ್ರಮುಖವಾದ ಪಾತ್ರ ಅವ್ರದ್ದು. ನಮ್ಮ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರು, ನಾನೇ ಫೈಟ್ ಮಾಸ್ಟ್ರು. ಸೊ ಅದು ಫಸ್ಟ ಅವರು ಸಂಪೂರ್ಣವಾಗಿ ಹೀರೋ ಮಾಡಿ ತಲ್ಲೆ ನಮಗೆ ಫಸ್ಟ್ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. ಸೊ ಯಾವುದು ಅವೆರಡರಲ್ಲಿ ಫಸ್ಟ್ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ. ಸೊ ಕಳ್ಳಮಳ್ಳ ಒಳ್ಳೆ ಜರ್ನಿ ಅವ್ರ ಜೊತೆ. ಅದರಲ್ಲಿ ನಾನು ಅವ್ರಿಗೆ ಪಾಪ ಆ್ಯಕ್ಷನ್ ಕ್ಲೈಮ್ಯಾಕ್ಸಲ್ಲಿತ್ತು. ಅದಕ್ಕೆ ಮುಂಚೆ ಒಂದು ಸಣ್ಣ ಎಪಿಸೋಡ್ಸಲ್ಲಿ 2ರಲ್ಲಿತ್ತು. ಬಟ್ ಅವ್ರ ಹೆಸ್ರ ಮೇಲೇ ಕಳ್ಳಮಳ್ಳ ಅಂದರೆ ದೊಡ್ಡಣ್ಣ, ಮಳ್ಳ ಅಂದರೆ ಜಗ್ಗೇಶು. ಸೊ ಅವರಿಬ್ಬರು ಹೆಸರಲ್ಲೇ ಮಾಡಿರೋದು ಸಿನಿಮಾ. ಬಟ್ ಕಾಮಿಡಿಯಲ್ಲಿ ಟೈಮಿಂಗ್ ಸೆನ್ಸ್ ಸೂಪರ್ ಸರ್ ಜಗ್ಗೇಶ್ ಸರ್. ನಾನು ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್. ನಿನ್ನ ಶಕ್ತಿ ಒಳಗೆ 25 ಭಾಗ ನನಗೆ ದಾನ ಮಾಡಿ ಆಶೀರ್ವಾದ ಮಾಡು ತಂದೆ. ಅಯ್ಯಪ್ಪ, ಟೈಮಿಂಗ್ ಸೆನ್ಸಲ್ಲಿ ನಾನು ಸ್ಪಾಟಲ್ಲಿ ನೋಡ್ತಾ ಇದ್ನಲ್ಲ, ಮಾಮೂಲಾಗಿರ್ತಾರೆ, ಏನು ಮಾಸ್ಟ್ರೆ ನನಗೆ ಹೆಂಗೆ ಅಂತಿರ್ತಾರೆ. ಅದಾದಮೇಲೆ ಶಾರ್ಟ್ ಅಂದಾಗ ಸೇಮ್ ಅಣ್ಣವ್ರು ಹೆಂಗೆ ರೆಡಿತಾರೆ ಹಂಗೆ ರೆಡಿ ಆಗ್ಬಿಡ್ತಾರೆ. ಅಲ್ಲಿ ಒಂದು ಸ್ಕ್ರಿಪ್ಟಲ್ಲಿ 40% ಇದ್ದರೆ 60% ಗೊತ್ತಿಲ್ಲ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ಟ್ಯಾಲೆಂಟು ಅವ್ರಿಗೆ. ನವರಸ ನಾಯಕ ಅಂತ ಇದೆಯಲ್ಲ, ನವರಸ ಅಂದರೆ ಎಷ್ಟು? 9 ಅಲ್ಲ. ಈಗ 64 ವಿದ್ಯೆ ಕಲ್ತಿದ್ದವರು ಅವಾಗ ರಾಜರಾಗ್ತಾರಲ್ವಾ, ಇವರು 64 ವಿದ್ಯೆ ಕಲ್ತವ್ರೆ. 9 ಕಡಿಮೆನೇ ಇವ್ರಿಗೆ, ಯಾಕಂದರೆ ಇವ್ರ ಟ್ಯಾಲೆಂಟ್ಗೆ ನಾನು ನೋಡಿದಾಗೆ ಸರ್ ನಿಜವಾಗ್ಲು. ಸೊ ತರಲೆ ನನ್ನ ಮಗ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಸೊ ಈ ಕಳ್ಳಮಳ್ಳಲ್ಲಿ ನಾನು ಫೈಟ್ ಮಾಸ್ಟರ್ ವರ್ಕ್ ಮಾಡಿದೆ. ಸೊ ಜಗ್ಗೇಶ್ ಅವ್ರ ಜೊತೆ ಅಲ್ಲಿ ಜರ್ನಿ ಫೈಟ್ ಮಾಸ್ಟರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಫುಲ್ಲು ಶೆಡ್ಯೂಲ್, ಜೊತೆಲಿರೋರು, ಕಾಮಿಡಿ ಮಾಡೋರು, ಚೆನ್ನಾಗಿ ಮಾತಾಡೋರು, ಜೊತೆಲಿ ಊಟ ಮಾಡೋರು. ಸರ್ ನನಗೇನಾದರೂ ಒಂದು 5 ವರ್ಷ ಎಕ್ಸ್ಟ್ರಾ ಆಯ್ಸು ಅಂದರೆ ಅದು ಜಗ್ಗೇಶ್ ಅವರಿಂದ. ಹೆಂಗೆ ಅಂತ ಕೇಳಿ, ಅವರು ಸ್ಪಾಟಲ್ಲಿದ್ದರೆ ನಗುಗೆ ಕೊರತೆ ಇಲ್ಲ. ಬೆಳಗ್ಗೆ ಇಂಟ್ರ್ಯಾದಾಗ ನಿಂತಿದ್ದು ಸಾಯಂಕಾಲದವರೆಗೂ ನಗ್ತಾನೇ ಇರ್ತೀವಿ ಸರ್. ಅಯ್ಯೋ ಇಡೀ ಸೆಟ್ ನಗ್ತಾ ಇರುತ್ತೆ. ನನಗೆ ಈಗಲೂ ಕೆಲವು ಗ್ಯಾಪ್ಸ್ಕೊಂಡ್ರೆ ನಗು ಬರುತ್ತೆ ನಿಜವಲ್ಲ ಸರ್. ಅಯ್ಯೋ ಇಲ್ಲ, ಅದು ಹೆಂಗೆ ಅದು ಕೆಲವು ಹೇಳೋಕ್ಕಾಗಲ್ಲ, ತೋರಿಸೋವಂಥದ್ದು. ಅದು ಕೆಲವು ತೋರಿಸೋವಂಥದ್ದು ಒಂದು ಹೇಳ್ತೀನಿ ನೋಡಿ. ಆಮೇಲೆ ಜಾಸ್ತಿ ನಾನು ಸಿನಿಮಾದಲ್ಲಿ ನನಗೆ ಫ್ರೆಂಡ್ ಅಂದರೆ ಒಂದು 3 ಜನ ಇದ್ದಾರೆ ಸರ್. ಜಾಸ್ತಿ ಫ್ರೆಂಡ್ಸ್ ಅಂದರೆ ಎಲ್ಲರೂ ಫ್ರೆಂಡ್ಸೇ. ನನಗೆ ಜಾಸ್ತಿ ಹಚ್ಕೊಂಡಿರೋ ಫ್ರೆಂಡ್ಸ್ ಅಂದರೆ ಒಂದು ಉಪೇಂದ್ರ, ಸ್ನೇಹ ನಂದು ಅವ್ರದ್ದು, 2ನೇ ಜಗ್ಗೇಶ್, 3ನೇದು ಅಭಿಜಿತ್ ಅಂತ ಒಬ್ಬರು ಆರ್ಟಿಸ್ಟ್, ಅವರು ನನ್ನ ಫ್ರೆಂಡ್. ಇವು 3 ಜನ ಜಾಸ್ತಿ ನನಗೆ ಫ್ರೆಂಡ್ಶಿಪ್ಪಲ್ಲಿ ಹಚ್ಕೊಂಡಿದ್ರು, ಆಯಿತಾ. ಈಗಲೂ ಅಷ್ಟೇ. ಸೊ ಜಗ್ಗೇಶ್ ಸರು
ಅವಾಗ ಒಂದು ಫೋನ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ ಅವರು ಅಂತ. ನಾನು ಎತ್ತೀನಿ ಈಗಲೂ ಕೆಲವು ಟೈಮ್ ಅದು ಹೇಳ್ಬಿಡ್ತೀನಿ, ಯಾಕಂದರೆ ಆಮೇಲೆ ಬರ್ತೋದ್ರೆ ಕಷ್ಟ. ಹಲೋ ಅಂತೀನಿ. ಸರ್ ಸಪೋಸ್ ನಾನು ವರ್ಕ್ ಬ್ಯುಸಿಯಲ್ಲಿ ನಾನು ಮಾಡಿಲ್ಲ ಅಂದ್ರೂ ತಿಂಗಳಿಗೆ 1-2 ಸರಿ ಫೋನ್ ಮಾಡೇ ಮಾಡ್ತಾರೆ ಸರ್. ಸಪೋಸ್ ನಾನು ಮಾಡಿಲ್ಲ ಅವರು ಮಾಡೇ ಮಾಡ್ತಾರೆ, ಮಾಡಿಬಿಡ್ತಾರೆ. ಫೋನ್ ಎತ್ತೀನಿ, ಹಲೋ ಅಂತೀನಿ. ಹಲೋ, ನಾನು ದೀಪ ಮಾತಾಡೋದು. ಮಂಜೂರು ಕೊಡಿ ಅಂತಾರೆ. ಅಲ್ಲ ನಾನೇ ಮಾತಾಡೋದು. ಮಂಜೂರಾ, ಎಲ್ಲಿ ಫೋನ್ ಸಿಗಲೇ ಇಲ್ಲ, ಭಾಳ ದಿನ ಆಯಿತು ಅಂತ. ನನಗೆ ಆ್ಯಕ್ಚುಲಿ ಗಂಟ್ಲು ಸರಿ ಇಲ್ಲ, ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹುಡುಗಿ ಥರ ಮಾತಾಡ್ತಾರೆ. ನನಗೆ ನಿಜವೂ ಸರ್ ಸೇಮ್ ಹುಡುಗಿ ಥರ ಇರುತ್ತೆ ಸರ್. ಯಾವ ದೀಪ ಹೇಳಿ ಅಂತೀನಿ. ಇಷ್ಟು ಬೇಗ ಮರ್ತು ಬಿಟ್ರಾ? ಆ ಶೂಟಿಂಗಲ್ಲಿ ಸಿಕ್ಕಿದ್ನಲ್ಲ ದೀಪ ಅಂತಾರೆ. ನನಗೆ ಸುಮಾರು ಜನ ಸಿಕ್ಕಿರ್ತಾರೆ, ಬಟ್ ನನಗೆ ಗೊತ್ತಿರಲ್ಲ. ಇರ್ಬೋದು, ಸ್ವಲ್ಪ ಜ್ಞಾಪಕ ಬರಲಿಲ್ಲ. ಏನಾಗಬೇಕಾಗಿತ್ತು ಅಂದಿರಿ. ಅದು ಯಾವುದೋ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಕೊಟ್ಟೇ ಇಲ್ಲ ಅಂತಾರೆ. ಇಲ್ಲಮ್ಮ, ನಾನು ಸಿನಿಮಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಯಿತು, ಕೊಡ್ತೀನಿ, ಸ್ಟಾರ್ಟ್ ಆಗಿದ್ದೀನಿ, ದಯವಿಟ್ಟು ಮರಿಬೇಡಿ. ಹಿಂಗೆ ಯಾಮಾರಿಸ್ತಾ ಇರ್ತಾರೆ ಸರ್. ಆಮೇಲೆ ಮಾಸ್ಟ್ರೇ ನಾನು ಜಗ್ಗೇಶ್ ಮಾತಾಡೋದು ಅಂತಾರೆ. ಸರ್ ಏನು ಸರ್ ಗೊತ್ತಾಗಲಿಲ್ಲ ಅಂತೀನಿ. ಎಷ್ಟು ಸರಿ ಯಾಮಾರ್ಸೋರು ಗೊತ್ತಾಗ್ತಾರ. ಮೊನ್ನೆ ಕೂಡ ಹೋದವರ ಫೋನ್ ಮಾಡಿ ಯಾಮಾರಿಸೋದು ನನಗೆ. ನಮ್ಮದು ಕಲಾ ಮಾಧ್ಯಮದ್ದು ನೋಡಿದ್ರು, 2 ಎಪಿಸೋಡ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಮಾಸ್ಟರ್ ಅಂತೇಳಿ ಫೋನ್ ಮಾಡಿ ಮಾತಾಡಿದ್ರು. ಅವಾಗಲೂ ಕೂಡ ಯಾರೋ ಪ್ರೊಡ್ಯೂಸರ್ ಥರ ಮಾತಾಡ್ಬಿಟ್ರು ಸರ್ ನನಗೆ. ಅವ್ರ ಹೆಸರು ಮರ್ತದೆ. హలో, మేమండి హైదరాబాద్ నుంచి ఇట్లా ప్రొడ్యూసర్ మాట్లాడుతున్నాం. నేను యారో నిజంగా హైదరాబాద్ అనుకోండి. చెప్పండి సార్. ఏం మర్చిపోయారా? ಇಲ್ಲ ಸರ್, మర్తిಲ್ಲ ಹೇಳಿ సర్. అదే ఒక సినిమా చేస్తున్నాము, మీ ఫైట్స్ మీరు మాకు ఫైట్ మాస్టర్గా కావాలి అందరు. పక్కా హైదరాబాద్ ప్రొడ్యూసర్ తరనే. డెఫినెట్లీ సార్, మేము ఉండేదే చేసే కదా అండి. ఓకే, బెంగళూరుకి వస్తాము, మీట్ అవుతాం. ಆಯ್ತು ಸರ್. ಸರ್ ತಮ್ಮರ ಪೇರು ಇಂಕೋಸರಿ చెప్పండి. ಮಾಸ್ಟೇ ನಾನು ಜಗ್ಗೇಶು ಅಂತಾರೆ. ಆವಾಗ ಒಂದಿಷ್ಟುದ್ದ ಮಾತಾಡ್ಬಿಡ್ತಾರೆ, ನಾನು ಜಗ್ಗೇಶ್ ಮಾಸ್ಟರ್ ಅಂತಾರೆ. ಅಲ್ಲಿವರೆಗೂ ಯಾಮಾರಿದ್ದೀನಿ ನಾನು. ಈ ಥರ ಸುಮಾರು ಸರಿ ಯಾಮಾರಿಸ್ತಾ ಇರ್ತಾರೆ. ಸೊ ಆ ಥರ ಒಂದು ಬಾಂಧವ್ಯ, ಒಂದು ಪ್ರೀತಿ, ಒಂದು ಆತ್ಮೀಯತೆ, ಆಯಿತಾ ಸರ್. ಅದು ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ಸೊ ಅವ್ರು ಈಗಲೂ ಇಟ್ಕೊಂಡವ್ರೆ, ಮುಂದೆನೂ ಇಟ್ಕೊತಾರೆ. ಸೊ ಹಿಂಗೆ ಆಯಿತಾ. ತರಲೆ ನನ್ನ ಮಗ ಅಲ್ಲಿ ಒಂದು ಚಿಕ್ಕ ಆ್ಯಕ್ಷನ್ ಮಾಡಿದ್ವಿ. ಅದು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಸ್ಮಾಲ್ ಆ್ಯಕ್ಷನ್. ಆಯಿತು. ಅದಾದಮೇಲೆ ಪಾಪ ಅವ್ರಿಗೆ ಸಿನಿಮಾದಲ್ಲಿ ಸಾಧಿಸ್ಬೇಕು ಅನ್ನೋ ಛಲ ಜಾಸ್ತಿ ಸರ್. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅವರು ಈ ಸಣ್ಣ ಪಾತ್ರಗಳು ಮಾಡಬೇಕಾದ್ರೆ ಚಾನ್ಸ್ಗೋಸ್ಕರ ಅವರು, ಈಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿದ್ದೀನಲ್ಲ, ಅದು ಕೆಲವು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆ ಟೈಮಲ್ಲಿ ಅವ್ರಿಗೂ ತುಂಬ ಅವಮಾನಗಳಾಗಿದ್ದಾವೆ. ಜಗ್ಗೇಶ್ ಸರ್ಗೆ ಅವರೆಷ್ಟು ಟ್ಯಾಲೆಂಟು, ಎಷ್ಟು ಅವಮಾನ ಪಟ್ಟಿದ್ದಾರೆ ಗೊತ್ತಾ. ಸಖತ್ ಅವಮಾನಗಳು ಅವ್ರಿಗೂ ಆಗಿದ್ದಾವೆ. ಬಟ್ ಕೆಲವೆಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅದು ನಾವು ಹೇಳ್ಬಾರ್ದು, ಅದು ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ, ಆಯಿತಾ. ಸೊ ಹಿಂಗೆಲ್ಲ ಮಾಡಿ ಅವ್ರಿಗೆ ಸಿನಿಮಾದಲ್ಲಿ ಸಾಧಿಸಬೇಕು ಅನ್ನೋ ಛಲ ಬಂದು, ಸೊ ತರ್ಲೆನ ಮಗ ಆಯಿತು. ಅದು ಒಂದು ಲೆವೆಲ್ಗೆ ಚೆನ್ನಾಗಿ ಹೋಯಿತು. ಕೆಂಪೇಗೌಡ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. 75 ಡೇಸಿಂದ 100 ಡೇಸು ಹೋಗಿ 75 ದಿನ ನನಗೆ ಜ್ಞಾಪಕ ಇದೆ. 75 ದಿನ ಓಡಿದೆ ಸಿನಿಮಾ. ಬಟ್ 100 ಡೇಸು ಆಗಿದೆ ಇಲ್ಲೋ ನನಗೆ ಸ್ವಲ್ಪ ಡೌಟ್ ಇದೆ, ಆಯಿತಾ. ಸೊ ಒಳ್ಳೆ ಹೆಸರು ಬಂತು ಜಗ್ಗೇಶ್ ಸರ್ಗೆ ಆ ಸಿನಿಮಾದಲ್ಲಿ, ಆಯಿತಾ. ಕೆಲವು ಕಡೆ 100 ಡೇಸ್ ಹೋಗಿದೆ ಆ ಸಿನಿಮಾ, ನನಗೆ ಉಪೇಂದ್ರ ಅವರು ಹೇಳಿದರು. ಸೊ ಹಿಂಗೆ ಆದಮೇಲೆ ಬಂಡ ನನ್ನ ಗಂಡ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಬಂಡ ನನ್ನ ಗಂಡ. ಬಂಡ ನನ್ನ ಗಂಡ ಅಲ್ಲಿ ಜಗ್ಗೇಶ್ ಸರು ಪರಿಪೂರ್ಣವಾದ ಒಂದು ನಾಯಕ ನಟ. ಅವ್ರದ್ದೇ ಬ್ಯಾನರ್, ಅಂದರೆ ಅವರು ಭಾವ ಐ ಥಿಂಕ್, ಶ್ರೀನಿವಾಸ್ ಅವರು. ರಾಜಕಿಶೋರ್ ಡೈರೆಕ್ಟ್ರು, ಆಯಿತಾ. ರಾಜಕಿಶೋರ್ ಡೈರೆಕ್ಟ್ರು, ಅವರೇ ಡೈರೆಕ್ಟ್ರು. ಈ ಥರ ಮಾಸ್ಟ್ರೇ ಒಂದು 3 ಫೈಟ್ ಇದೆ, ಮಾಡಿಕೊಡ್ಬೇಕು ಅಂತ. ರೆಡಿ ಸರ್. ಹೋದೆ, ಡಿಸ್ಕಷನ್ ಎಲ್ಲ ಮಾಡಿದೆ. ನಾನು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ನಿಮ್ಮ ಕೋಪ್ರೇಷನ್ ಬೇಕು ಅಂದರೆ ಜಗ್ಗೇಶ್ ಅವರು. ಸರ್ ನೀವು ಹೆಂಗೆ ಹೇಳಿದ್ರೆ ಹಂಗೆ. ನಾನು ಈಗಲೂ ಅವ್ರನ್ನ ಏನು ಕೇಳಲ್ಲ ಸರ್. ಸರಿ, ಯಾವುದೇ ಸಿನಿಮಾ ಆದರೂ ಈಗಲೂ ನಾನು ಮರ್ತಿಲ್ಲ ಸರ್. ಈಗಲೂ ನಾನು ಕೈ ಬಿಟ್ಟಿಲ್ಲ ಅವರು, ಜಗ್ಗೇಶ್ ಸರ್. ಈಗಲೂ ಫಸ್ಟ್ ಕೇಳ್ತಾರೆ. ಆಮೇಲೆ ನನ್ನೊಬ್ಬನೇ ಅಲ್ಲ ನೋಡಿ, ಅವರೆಷ್ಟು ವಿಶಾಲ ಹೃದಯ ಇದೆ ಅಂದರೆ ಅವ್ರಿಗೆ. ಸರ್ ಈಗ ಅವರ ಜೊತೆಗಿರೋರನ್ನ ಮೇಕಪ್ ಇರ್ಬೋದು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಇನ್ನು ಕೆಲವರು ಇರ್ತಾರಲ್ಲ, ಈ ಯಾರೋ ಇರ್ತಾರಲ್ಲ, ಅವ್ರಿಗೆಲ್ಲ ಅವ್ರ ಹತ್ರ ಸಿನಿಮಾ ಮಾಡ್ಬೇಕಂತ ಬಂದವ್ರಿಗೆ ಕೆಲಸ ಕೊಡ್ತಾರೆ ಸರ್. ಸುಮಾರು ಜನಕ್ಕೆ ಕೆಲಸ ಕೊಡ್ತಾರೆ. ಫೈಟ್ಸ್ ಯಾರು ಅಂದ್ಕೊಂಡಿದ್ದೀರಿ ಅಂತಾರೆ ಫಸ್ಟ್ ಅವ್ರಿಗೆ. ಇನ್ನೂ ಏನು ಅಂದ್ಕೊಂಡಿಲ್ಲ ಸರ್ ಅಂತಾರೆ. ನೀವು ಒಂದು ಕೆಲಸ ಮಾಡಿ, ಥ್ರಿಲ್ಲರ್ ಮಂಜು ಅವ್ರ ಹತ್ರ ಮಾತಾಡ್ಬಿಡಿ, ನಾನೇ ಫೋನ್ ಮಾಡಿಸ್ತೀನಿ ಅಂದ್ಬಿಟ್ಟು ಟಕ್ಕಂತ ಅಲ್ಲಿದ್ದೀನಿ. ಅವ್ರ ಎದುರಿಗೆ ಫೋನ್ ಮಾಡಿಬಿಡ್ತಾರೆ. ಮಾಸ್ಟ್ರೇ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಸೊ ಈ ಥರ ಪ್ರೊಡ್ಯೂಸರ್ಸು ಇಲ್ಲೇ ಇದ್ದಾರೆ,
ಮಾಡಿಕೊಡಿ, ನಿಮ್ಮ ಕೋಆಪ್ರೇಷನ್ ಬೇಕು ಸರ್, ನೀವು ಹೆಂಗೆ ಹೇಳಿದ್ರೆ ಹಂಗೆ ಸರ್, ಖಂಡಿತ ಅಷ್ಟೇ. ಅಲ್ಲೇ ಫಿಕ್ಸ್ ಆಗೋಯ್ತು ಸರ್. ಅವ್ರು ಪ್ರೊಡ್ಯೂಸರ್ ಕೈ ಕೊಡ್ತಾರೆ, ಪ್ರೊಡ್ಯೂಸರ್ ನಾಳೆ ಬನ್ನಿ ಅಡ್ವಾನ್ಸ್ ತೊಗೊಂಡೋಗಿ ಅಂತಾರೆ. ನಾಳೆ ಹೋಗ್ತೀನಿ, ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಜಗ್ಗೇಶ್ ಅವರು ಬಂದಿರ್ತಾರೆ, ಅವರು ಸೀಕ್ವೆನ್ಸ್ ಅವ್ರ ಜೊತೆಲ್ಲ ಡಿಸ್ಕಸ್ ಮಾಡಿ ಅಡ್ವಾನ್ಸ್ ತೊಗೊಂಡು ಬರ್ತೀವಿ, ಕನ್ಫರ್ಮೇಷನ್ ಈಗಲೂ ಆಯಿತಾ. ಹಿಂಗೆ ಅವರು ಮಧ್ಯದಲ್ಲಿ ಬಿಟ್ಕೊಡಲ್ಲ. ಸೊ ಹಿಂಗಾಯ್ತಲ್ವ. ಬಂಡನ್ ನನ್ನ ಗಂಡಲ್ಲಿ ಒಂದು ಒಳ್ಳೆ ಆ್ಯಕ್ಷನ್ ಬ್ಲಾಕ್ಸು, ಒಂದು ಕ್ಲೈಮ್ಯಾಕ್ಸ್ ಮಾಡಿದ್ವಿ, ಒಂದು ಒಳ್ಳೆ ಆ್ಯಕ್ಷನ್ ಬ್ಲಾಕ್. ಅದು ಸಖತ್ ಸ್ಟೈಲಿಶ್ ಆಗಿತ್ತು. ಅದಾದಮೇಲೆ ಇಲ್ಲೆಲ್ಲ ಯಾವುದೋ ತೋಪಲ್ಲಿ ಒಂದು ಆ್ಯಕ್ಷನ್ ಮಾಡಿದ್ವಿ, ಆಯ್ತು. ಈಗ ಮೇನ್ ಇನ್ನೊಂದು ಆ್ಯಕ್ಷನ್ ಇದೆ, ಅಂಬರೀಷ್ ಸರ್ ಒಂದು ಆ್ಯಕ್ಷನ್ ಇದೆ ಮಾಡಿಕೊಡ್ಬೇಕು ಅಂದರು. ನಾನು ಅಲ್ಲಿವರೆಗೂ ಅಂಬರೀಷ್ ಸರ್ದು ಫೈಟ್ ಮಾಸ್ಟ್ರಾಗಿ ಮಾಡಿರಲಿಲ್ಲ. ಈ ಒಂದು ವಿಚಾರದಲ್ಲಿ ನಾನು ಜಗ್ಗೇಶ್ ಸರ್ಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂಬರೀಷ್ ಅಣ್ಣನ ಜೊತೆ ಅಲ್ಲಿಂದ ಕ್ಯಾರಿ ಆಗೋಕ್ಕೆ ಫೈಟ್ ಮಾಸ್ಟ್ರಾಗಿ ಜಗ್ಗೇಶ್ ಸರೇ ಕಾರಣ. ಸರ್ ದೊಡ್ಡ ಸ್ಟಾರ್ ಅಂಬರೀಷ್ ಅಣ್ಣ, ಪೀಕ್ ಅಲ್ವಾ. ಅವರು ಜಗ್ಗೇಶ್ ಸರ್ಗೆ ಸಪೋರ್ಟ್ ಮಾಡಿ ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ಒಂದು 2 ಸೀನು, ಒಂದು ಸಾಂಗು, ಸೊ ಫೈಟು. ಈಗ ಅಂಬರೀಷ್ ಅಣ್ಣನ ಫೈಟ್ ನೀವೇ ಮಾಡಬೇಕು ಮಾಸ್ಟರ್ ಅಂದರು. ಖಂಡಿತ ಮಾಡ್ತೀನಿ ಸರ್ ಅಂಥೇಳಿ. ಅವತ್ತೇನಾಗಿದೆ, ಪ್ಯಾಲೇಸಲ್ಲಿ ಶೂಟಿಂಗು, ಆ ಕಡೆ ಸೀನ್ ಮಾಡ್ತಾರೆ ಅಂಬರೀಷ್ ಅಣ್ಣಂದು. ಅದೇನೋ ಚರ್ಪಳಿಯಲ್ಲಿ ಕಟ್ಟಾಕಿರ್ತಾರೆ, ಒಂಥರ ಅದೇನೋ ಒಂದು ಈ ಥರ ಹಿಸ್ಟಾರಿಕಲ್ ಸೀನ್ ಅದು ಮಾಡ್ತಾಯಿದ್ದಾರೆ. ಶೂಟಿಂಗ ಇಲ್ಲ ಮೀಟಿಂಗ್, ಯಾರು ಹೀರೋ? ಅಲ್ಲಿ ಸೀನ್ ಮುಗಿಸ್ಕೊಂಡು ಅಂಬರೀಷ್ ಅಣ್ಣನ ಕಳಿಸ್ತೀನಿ, ಅಲ್ಲಿವರೆಗೂ ನೀವು ಫೈಟ್ ಮಾಡ್ತಾರೆ ಡೂಪ್ ಇಟ್ಕೊಂಡು ಅಂದರು. ನಾವು ಬೆಳಗ್ಗೆ ಒಂದು 9:30-10 ಗಂಟೆ ಫೈಟ್ ಸ್ಟಾರ್ಟ್ ಮಾಡ್ಕೊಂಡು, ಆ ಕಡೆ 2 ಕ್ಯಾಮ್ರಾ ಕೊಟ್ಟಿದ್ದರು, ಮಾಡ್ಕೊಂಡ್ವಿ. ಅಲ್ಲಿ ಫೈಟ್ ನಡೀತಾ ಇದೆ. ಇಲ್ಲಿ ಸೀನು ಬ್ರೇಕ್ ಆದ್ರೂ ಇನ್ನೂ ಮುಗ್ದಿಲ್ಲ. ಸೊ ಸೀನ್ ಮಾಡ್ತಾವ್ರೆ. ಬ್ರೇಕ್ ಟೈಮಲ್ಲಿ ಅಲ್ಲಿ ಹೋಗಿ ನಾನು, ಅಂಬರೀಷ್ ಅಣ್ಣ, ಜಗ್ಗೇಶ್ ಸರು, ರಾಜಕಿಶೋರ್ ಎಲ್ಲ ಜೊತೆಲಿ ಅಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಅಂಬರೀಷ್ ಅಣ್ಣನ ಮಾತಾಡಿಸಿದೆ. ಮಂಜು ಮಾಡ್ತಾಯಿದ್ದೀನಿ ಫೈಟು, ವೆರಿ ಗುಡ್ ಅಂತ ಅಂಬರೀಷ್ ಅಣ್ಣ ಹೇಳಿದ್ರು. ಇನ್ನೊಂದು ಅರ್ಧ ಗಂಟೆ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನೋ, ಅಲ್ಲವ್ರು ತೆಗಿತಾರೆ, ಡೂಪ್ ಇಟ್ಕೊಂಡು ತೆಗಿ ಅಂದರು. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ, ಡೂಪ್ ಇಟ್ಕೊಂಡು ನಡೀತಾ ಇದೆ ಅಂದೆ. ವೆರಿ ಗುಡ್ ಅಂದರು. ಸರ್ ಆಯಿತು. ಎಲ್ಲಾದಮೇಲೆ ಸೊ ಜಗ್ಗೇಶ್ ಸರ್ ಸೈಡಲ್ಲಿ ಕರ್ಕೊಂಡೋದ್ರು. ಮೋಸ್ಟ್ಲಿ ಒಂದು 3 ಗಂಟೆ ಆಗುತ್ತೆ ಮಂಜು, 3 ಗಂಟೆ ಆಗುತ್ತೆ. ಎಲ್ಲರಿಗೂ ಮ್ಯಾನೇಜ್ ಮಾಡಿದೆ. ಸರ್ ಏನು ಟೆನ್ಷನ್, 3 ಇಲ್ಲ 4 ಗಂಟೆ ಆಗಲಿ, ನಾನು ಮಾಡ್ತಾ ಇರ್ತೀನಿ ಅಂತೇಳಿ ನಾನೇನು ಮಾಡಿದೆ, ನನಗೆ ಗೊತ್ತು 4 ಗಂಟೆ ಆಗುತ್ತೆ ಅಂತ. 4 ಗಂಟೆವರೆಗೂ ಸರ್ ಫೈಟೇ ಮುಗಿಸ್ಬಿಟ್ಟೆ ಡೂಪ್ ಇಟ್ಕೊಂಡು. ಫುಲ್ ಫೈಟ್ ಫಿನಿಶ್ ಆಗೋಯ್ತು. 4:15 ಅಂಬರೀಷ್ ಅಣ್ಣ ಎಂಟ್ರಿ ಇಲ್ಲಿಗೆ, ಈ ಡ್ರೆಸ್ ಹಾಕ್ಕೊಂಡು ಬಂದರು. ಅಣ್ಣ ನಿಮ್ಮದು ಫಸ್ಟು ಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ವಿಶ್ ಮಾಡಿದೆ, ಕೈ ಕೊಟ್ಟು ನಮಸ್ಕಾರ ತೊಗೊಂಡೆ. ಸೀನಿಯರ್ ಆರ್ಟಿಸ್ಟ್ ಸರ್, ಅವ್ರ ಕಾಲ್ಗೆ ನಮಸ್ಕಾರ ಮಾಡಿ ತೊಗೊಂಡೆ. ಅವ್ರ ಆಶೀರ್ವಾದ ನಮ್ಗೆ ಬೇಕಲ್ಲ. ಸೊ ಒಳ್ಳೇದಾಗುತ್ತೆ ಮಾಡೋ, ಏನು ಟೆನ್ಷನ್ ಇಲ್ಲ ಅಂತಂದರು. ಆಯಿತು, ಏನೇನು ಮಾಡಿದೆ ಅಂದರು. ಅಣ್ಣ ಫೈಟೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ನಾನು ಇಲ್ಲದೆ ಮುಗಿಸ್ಬಿಟ್ಟೆನೋ ಅಂದರು. ಇಲ್ಲ ಅಣ್ಣ ಡೂಪ್ ಇಟ್ಕೊಂಡು ನೀವೇ ಮಾಡಿ ಅಂದ್ರಲ್ಲ, ಮಾಡಿ ಮುಗಿಸ್ಬಿಟ್ಟೆ ಅಂದೆ. ವೆರಿ ಗುಡ್ ಅಂತೇಳಿ ಈಗೆಲ್ಲ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಕ್ಲೋಸಪ್ಸ್ ತೊಗೊಂಡು ಹೋಗ್ತಾ ಇರ್ತೀನಿ, ಆ ಲಿಂಕ್ಸ್ ತೊಗೊಂಡು ಹೋಗ್ತೇನೆ, ನೀವು ಮಾಡಿ. ಬಾರ ರೆಡಿ, ಎಷ್ಟು ಶಾಟ್ ಇದೆ ಅಂದರು. ಅವರು ಕಟ್ ಮಾಡಿದ್ರೆ ಒಂದು 16 ಶಾಟ್ ಇದೆ ಅಣ್ಣ ಅಂತ ಇದ್ದೆ. ನಾನು 16 ಇದ್ದರೆ 22 ಅಂತ ಇದೆ, ಯಾಕಂದರೆ ಅವರು ಎಣಿಸ್ಕೊತಾ ಇರ್ತಾರೆ ಶಾಟ್ಗಳನ್ನ. ಅದಾಗಿದ್ದ ತಕ್ಷಣ ವಿಗ್ ತೆಗೆದು ಬಿಡ್ತಾರೆ ಸರ್. ನೀನು 16 ಅಂದೆ ಅಂದರೆ ನನ್ನ ಹತ್ರ ಯಾವತ್ತೂ ತೆಗೆದಿಲ್ಲ, ಹಿಂಗೆ ಕೈ ಆಗ್ತಾರೆ ಸುಮ್ಮನೆ ತೆಗೆದುಬಿಡ್ತೀನಿ, 16 ಆಯ್ತಲ್ಲ ಅಂತ. ಸೊ ಯಾವತ್ತೂ ತೆಗಿಯಲ್ಲ ಪಾಪ, ಬಟ್ ಎಣಿಸ್ಕೊತಾ ಇರ್ತಾರೆ ಶಾಟು. ಎಷ್ಟು ಶಾಟಪ್ಪ? ಅಣ್ಣ ಒಂದು 22 ಇದೆ. 22 ಏನಕ್ಕೆ ಅಷ್ಟೊಂದು ಅಂದರು. ಇಲ್ಲ ಅಣ್ಣ ಅದು ತೆಗೆದಿದ್ದೀನಲ್ಲ ಎಷ್ಟೊತ್ತು ಅದ್ರ ಬ್ಯಾಲೆನ್ಸ್. ಬಾಬಾ ಫೈಟಲ್ಲಿ ಸಖತ್ ಫಾಸ್ಟ್ ಅವರು ಕೂಡ. ಟಕ 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 ಅಂತ ಮಾಡಿದ್ರು. ಆಯಿತು, ಆಗಿಬಿಟ್ಟು ಫೈಟೆಲ್ಲ ಎಂಡ್ ಆದಮೇಲೆ ಅಲ್ಲಿ ನಮ್ಮ ಬ್ರದರ್ ಇರ್ತಾರಲ್ಲ ಗುರುಮೂರ್ತಿ ಅವರು. ಸೊ ಇನ್ನೆಷ್ಟು ಶಾಟ್ ಇದೆ ಅಂತ ಕೇಳಿರ್ತಾರೆ ಅವ್ರನ್ನ. ನಾನು ಒಂದು 15 ತೆಗೆದಿರ್ತೀನಿ. ಅವರು ನಮ್ಮ ಬ್ರದರು ಇನ್ನು 7 ಇದೆ ಅಂತ ಹಿಂಗೆ ತೋರಿಸ್ತಾರೆ. ಒಂದಾಗಿದ್ದ ತಕ್ಷಣ ಹಿಂಗೆ ಬಂದು ಬರೀಲಿ ಗುರುಮೂರ್ತಿ ನಮ್ಮಣ್ಣನ ಕರೀತಾರೆ, ಒಂದು ಹಿಂಗೆ ಮಡಿಸ್ತಾರೆ. ಆಯಿತು, ಹಿಂಗೆ ಎಲ್ಲ ಮಡ್ಸ್ಕೊಂಬಂದು ಲಾಸ್ಟ್ 2 ಇದೆ ಅಂತಾರೆ. ಲಾಸ್ಟು ಒಂದಾಯ್ತಾ, ಇನ್ನೊಂದೇ ಅಲ್ವಾ, ಟಾಕ್ ಇನ್ನೊಂದೇ ಅಲ್ವಾ ಇರೋದು. ರೆಡಿ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್, ಟಾಕ 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 ಠಾಣ್ ಫೈಟ್ ಫಿನಿಶು. ಇಲ್ಲೊಂದು ಲುಕ್ ಕೊಡೋಣ, ಅಲ್ಲೊಂದು ಲುಕ್ ಕೊಟ್ಟು ಎಕ್ಸಿಟ್ ಆಗಿ ಠಾಣ್ ಎಕ್ಸಿಟ್. ಹಿಂಗೆ ಆಗ್ತಾ ಆಚೆ ಹೋಗ್ತಾ ಹಿಂಗೆ ವಿಗ್ ತೆಗೆದುಬಿಡ್ತಾರೆ. ಮಂಜು ಅಂತಾರೆ, ಆಯ್ತು ತೆಗೆದುಬಿಟ್ಟೆ ಟೈಮ್ ತೆಗೆದುಬಿಟ್ಟು ಹಿಂಗೆ ಅಂದ್ಕೊಂಡು ನಾನು ಕೇಳಿಬಿಟ್ಟೆ ತೆಗಿತಾರೆ ಪಾಪ. ಸೊ ಈ ಥರ ಒಂದು ಜಗ್ಗೇಶ್ ಸರ್ದು ಬಂಡಣ್ಣನ ಗಂಟೆಲಿ ಅಂಬರೀಷ್ ಅಣ್ಣನ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಜಗ್ಗೇಶ್ ಸರೇ ಕಾರಣ. ಸೊ ಅಲ್ಲಿಂದ ಸಪ್ರೇಟ್ ಸಿನಿಮಾಗಳು ನಾನು ಪಾಳೆಗಾರ ಮಾಡಿದೆ. ಅದು ಆಮೇಲೆ ಹೇಳ್ತೀನಿ ಅಂಬರೀಷ್ ಅಣ್ಣಂದು ಬಂದಾಗ. 2 ಅವರ್ಸಲ್ಲಿ ಮುಗಿಸ್ಬಿಟ್ಟು ಅಂಬರೀಷ್ ಅಣ್ಣಂದು ಆ ಫೈಟ್ ಒನ್ ಆಫ್ ದ ಹೈಲೈಟ್ ಫೈಟು. ಬಂಡಣ್ಣನ ಗಂಟೆ ನೀವು ಈಗಲೂ ನೋಡಿ. ಅಂಬರೀಷ್ ಅಣ್ಣ ಇದ್ದಿದ್ದು 2 ಗಂಟೆ, 4 to 6 ಇಡೀ ಫೈಟ್ ಒಂದಿನ.
ನಾನು ಈ ಪಾಪ ಇವ್ರದ್ದು ಫಸ್ಟ್ ಸಿನಿಮಾ ಬೇರೆ. ಸೊ ನಂದು ಇನ್ನೊಂದು ಇದೆ ಸರ್ ಹೈಲೈಟು, ಅದು ಸುಮಾರು ಜನಕ್ಕೆ ಗೊತ್ತು ಇಂಡಸ್ಟ್ರಿಯಲ್ಲಿ, ಬಟ್ ಜನಗಳಿಗೆ ಗೊತ್ತಿಲ್ಲ. ನಾನು ಕಡಿಮೆ ಅವಧಿಯಲ್ಲಿ ಹೈಲೈಟ್ ಫೈಟ್ಗಳು ಮಾಡ್ತೀನಿ. ಕಡಿಮೆ ಅವಧಿ ಸಾಯಿ ಪ್ರಕಾಶ್ ಅವ್ರದ್ದು ಬಂದಾಗ ಅದು ಹೇಳ್ತೀನಿ, ಎಂತೆಂಥ ಇನ್ಸಿಡೆಂಟ್ ಆಯಿತು ಅಂತ. ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವ್ರದ್ದು ಬಂದಾಗ ಎಂತೆಂಥ ಫೈಟ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಆಯಿತಾ? ಇದಾಯಿತು ಬಂಡಣ್ಣನ ಗಂಡ ರಿಲೀಸ್. ಬಂಡಣ್ಣನ ಗಂಡ ರಿಲೀಸು ಜಗ್ಗೇಶ್ ಸಾರು ಅವರು ಏನು ಹೇಳಿದ್ರೆ ಆ ಅಮೌಂಟ್ ನನಗೆ ಕೊಟ್ಟರು. ಪಾಪ ಅವ್ರದ್ದು ಫಸ್ಟ್ ಸಿನಿಮಾ ಮಾಸ್ಟರ್ ಏನೋ ಒಂದು ಕೊಡ್ತೀನಿ ತೊಗೊಳ್ಳಿ ಅಂದರು. ಸರ್ ನೀವೇನು ಹೇಳ್ಬೇಡಿ ಸರ್ ಕೊಡಿ ಅಂದೆ, ಕೊಟ್ಟರು ಅಮೌಂಟು. ಆಯಿತು. ಅದಾದಮೇಲೆ ನೆಕ್ಸ್ಟ್ ಸಿನಿಮಾನೇ ಸೂಪರ್ ನನ್ನ ಮಗ. ಅದು ಸೂಪರ್ ಡೂಪರ್ ಹಿಟ್ ಸರ್ ಸಿನಿಮಾ. ಸ್ಟಾರ್ ಆಗ್ಬಿಟ್ರು ಜಗ್ಗೇಶ್ ಸರ್. ಒಂದು ದೊಡ್ಡ ಬಂಡ ನನ್ನ ಗಂಡ ಐ ಥಿಂಕ್ 100 ಸಿನಿಮಾ ಅನ್ಸುತ್ತೆ. ಆಯಿತಾ? ಒಬ್ಬ ಸ್ಟಾರ್ ಉಟ್ಕೊಂಡ್ರು. ತರಲೆ ನನ್ನ ಮಗಲ್ಲಿ ಪ್ರೂವ್ ಆಗಿತ್ತು. ಬಂಡ ನನ್ನ ಗಂಡಲ್ಲಿ ಸ್ಟಾರ್ ಉಟ್ಕೊಂಡ್ಬಿಟ್ರು. ಆಯಿತಾ? ಟ್ಯಾಲೆಂಟ್ಗೆ ಯಾವತ್ತು ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಜಗ್ಗೇಶ್ ಅವರು ಒಬ್ಬರು ಕಾರಣ. ಐ ಮೀನ್ ಅವರು ಒಂದು ಎಕ್ಸಾಂಪಲ್ ಅಂದರೆ ಸಖತ್ ಟ್ಯಾಲೆಂಟೆಡ್ ಪರ್ಸನ್ನು. ಆಯಿತು. ಸೊ ಬಂಡ ನನ್ನ ಗಂಡ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ, ಇಂಗ್ಲೀಷೆಲ್ಲ ಮಾತಾಡ್ತಾರೆ. ನನಗೆ ಈಗಲೂ ಮೈ ಜುಮ್ಮುನೆ ಸೀನ್ ನೆನೆಸ್ಕೊಂಡ್ರೆ. ಅದಾದಮೇಲೆ ಆ್ಯಕ್ಚುಲಿ ಆಚೆ ಕಡೆ ನಾವು ಫೈಟ್ ಮಾಡಿದ್ದು. ಆ ಸೀನ್ ಶೂಟ್ ಆಗಬೇಕಾದ್ರೆ ನಾನು ಹೋಗಿದ್ದೆ. ಅವ್ರ ಟ್ಯಾಲೆಂಟು ಅಲ್ಲಿ ನೋಡಿದೆ ಸರ್. ಅದೇನೋ ಒಂದು 10-12 ಭಾಷೆಯಲ್ಲ ಮಾತಾಡ್ತಾರೆ. ಅದೇನೋ ಒಂದು ಸೀನ್ ಇದೆ, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಒಂದು 10-12 ಭಾಷೆಯಲ್ಲಿ ಹೀರೋಯಿನ್ಗೆ ಟಾಂಗ್ ಕೊಡ್ತಾರೆ, ಕೌಂಟ್ರ್ ಕೊಡ್ತಾರೆ, ಎಕ್ಸ್ಟ್ರಾಡರಿ ಸೀನ್. ಸೊ ಅಲ್ಲೆಲ್ಲ ವಿಸಿಲ್ ತೊಗೊಂಡ್ರು. ಸೂಪರ್ ಡೂಪರ್ ಹಿಟ್ ಸಿನಿಮಾ ಬಂಡ ನನ್ನ ಗಂಡ. ಸೊ ಜಗ್ಗೇಶ್ ಅವರು ನೆಲೆ ಊರು ಬಿಟ್ಟರು ಕನ್ನಡ ಇಂಡಸ್ಟ್ರಿಯಲ್ಲಿ. ಒನ್ ಆಫ್ ದ ಸ್ಟಾರ್ ಲಿಸ್ಟಲ್ಲಿ ಬಂದರು. ಆಯಿತಾ? ಅದಾದಮೇಲೆ ಸೂಪರ್ ನನ್ನ ಮಗ ಟ್ರೈ ಅಂತ ಕರೆಸಿದ್ರು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ವಿಡಿಯೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.